ಸಿಂಹರಾಶಿ ಯಾರಿಗೂ ಕೂಡ ಉಚಿತವಾಗಿ ಸಲಹೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಬೆಲೆ ಬಹಳ ಕಡಿಮೆ ಅಂತ ಅರ್ಥ. ಕಾನೂನು ವಿದ್ಯಾರ್ಥಿಗಳು ಮತ್ತು ನ್ಯಾಯ ಸಂಬಂಧವಾದಂತಹ ವಿಚಾರಕ್ಕೆ ಯಾರು ಹೋರಾಟವನ್ನು ಮಾಡ್ತಿರ್ತಾರೆ ಅವರಿಗೆ ಶುಭವಾದಂತಹ ದಿವಸ ಇದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡರೂ ಕೂಡ ಗಾಬರಿ ಆಗಬೇಕಾದಂತಹ ಪ್ರಮೇಯ ಏನೂ ಇಲ್ಲ. ಅದು ತಾತ್ಕಾಲಿಕವಾದಂತಹದ್ದು, ಸರಿ ಹೋಗುವಂತಹದ್ದು ಅಂತ ಹೇಳಿ ಅರ್ಥ. ತುಂಬ ಗಂಭೀರವಾಗಿ ಮತ್ತು ತಾಳ್ಮೆಯಿಂದ ಎಲ್ಲ ವಿಚಾರಗಳನ್ನು ಗಮನಿಸಿ ನಿರ್ಧರಿಸಬೇಕಾದಂತಹದ್ದು ಮುಖ್ಯವಾಗುತ್ತೆ. ಉತ್ತಮವಾದಂತಹ ಹಣ ಆಗಿದ್ದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಖಂಡಿತವಾಗಿ ಬೇಡ. ವಾಮ ಮಾರ್ಗದ ಯಾವ ಹಣವೂ ಬೇಡ. ನೀವು ಕೂಡ ವಾಮ ಮಾರ್ಗದಿಂದ ಹಣವನ್ನು ಸ್ವೀಕಾರ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದು ನಿಮ್ಮ ಹತ್ರ ಉಳಿಯೋದಿಲ್ಲ. ಒಂದಕ್ಕೆ ಎರಡರಷ್ಟು ಮತ್ತೆ ಖರ್ಚನ್ನು ತಂದಿಡುತ್ತೆ ಅನ್ನುವಂಥದ್ದು. ಆದಾಯ ಚೆನ್ನಾಗಿರುತ್ತೆ. ನೀವಿರ್ತಕ್ಕಂತಹ ಜಾಗಕ್ಕೆ ಅದೃಷ್ಟ ಲಕ್ಷ್ಮಿ ಹುಡುಕೊಂಡು ಬರ್ತಾಳೇನೋ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುವಂತಹದ್ದು. ಕುಲದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಸಣ್ಣ ಪುಟ್ಟ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹದ್ದು. ಒಂದಷ್ಟು ಕಾರ್ಯದ ಒತ್ತಡ ಇದೆ ಅಂತ ಹೇಳಿ ತೋರಿಸ್ಕೊಳ್ತಕ್ಕಂತಹ ಕೆಲಸ ಆಗುತ್ತೆ. ನಿನ್ನೆ ಅಂದರೆ ಅರ್ಥಾತ್ ಹಿಂದೆ ಮಾಡಿದಂತಹ ತಪ್ಪಿನಿಂದ ಈ ದಿವಸ ನೀವು ಕೆಲಸದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಬಹಳ ಉತ್ತೇಜನಕಾರಿ ಕೆಲಸಗಳು ಹಾಗೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಯಾಣ ಮಾಡೋದಕ್ಕೆ ಈ ದಿವಸ ಯೋಗ್ಯವಾಗಿಲ್ಲ. ಬೆನ್ನು ನೋವು ನಿಮಗೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಿ. ಸರಿಯಾದಂತಹ ಲೆಕ್ಕಾಚಾರ ಇಲ್ಲದೆ ಹಣ ಅಥವಾ ವಸ್ತು ಇದರ ನಷ್ಟ ಆಗುವ ಸಾಧ್ಯತೆ ಇದೆ. ನೀವು ಬೇರೆಯವರ ಹಿಂಸೆಗೂ ಕೂಡ ಒಳಗಾಗ್ತೀರಿ. ಅದು ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಮಾತಿನಿಂದ. ಇದೆಲ್ಲಿ ಯಾವುದು ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಹಳೆಯ ಘಟನೆ ಯಾವುದೋ ಮನಸ್ಸಿಗೆ ಬಂದು ತುಂಬ ಭಾವುಕರಾಗ್ತೀರಿ. ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳೋಕ್ಕಾಗದೇ ಇರುವಷ್ಟು ಭಾವುಕರಾಗಿ ವರ್ತಿಸ್ತೀರಿ ಅಂತ ಅರ್ಥ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ತೊಂದರೆ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಕಣ್ಣಿಗೆ ಹೆಚ್ಚು ಆಯಾಸವನ್ನು ಮಾಡಿಕೊಳ್ಬೇಡಿ, ಕಣ್ಣಿಗೆ ತೊಂದರೆಯನ್ನು ಕೊಡಬೇಡಿ ಅಂತ ಅರ್ಥ. ಪ್ರೀತಿ ಪ್ರೇಮದ ವಿಚಾರಗಳು ಪ್ರಸ್ತಾಪಕ್ಕೆ ಬಂದು ತುಂಬ ಸಿಟ್ಟು ಮಾಡಿಕೊಳ್ತೀರಿ. ಇದು ಯಾವುದೂ ಕೂಡ ಯೋಗ್ಯವಲ್ಲ, ಸೂಕ್ತವಾದದ್ದಲ್ಲ ಅನ್ನುವಂತಹ ಮಾತು ನಿಮ್ಮದು ಆಗುವಂಥದ್ದಾಗುತ್ತೆ. ಸಂಶೋಧನಾ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಆಲೋಚನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತಕ್ಕಂತಹ ಗೊಂದಲದಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯ ಹೆಚ್ಚು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದರೆ ಆಹಾರ ಮಿತವಾಗಿರಲಿ. ಉತ್ತಮವಾದಂತಹ ಆಹಾರವನ್ನು ಸೇವಿಸಿ. ಆಹಾರದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಪ್ರೇಮಿಗಳು ಪರಸ್ಪರ ವಾದ ಮಾಡಬಹುದು, ಆದರೆ ವಾದ ಅಷ್ಟಕ್ಕೆ ನಿಂತರೆ ಒಳ್ಳೆಯದು. ಅದರಿಂದ ಜಗಳವಾಗಲಿ, ಮನಸ್ಸಿನ ಒಂದು ವಿಕಾರತೆಯಾಗಲಿ ಅಥವಾ ಮನಸ್ತಾಪಗಳಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ತುಂಬ ಆತಂಕ ಪಡುವಂತಹ, ಆತಂಕವಾಗುವಂತಹ ಯಾವುದೇ ಕೆಲಸಗಳಿಗೂ ಕೂಡ ಹೋಗಬೇಡಿ ಅಂತ ಅರ್ಥ. ಅನಗತ್ಯವಾದಂತಹ ಓಡಾಟ, ಪ್ರಯಾಣ ಏನೇ ಇದ್ದರೂ ಕೂಡ ಅದೆಲ್ಲವನ್ನು ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ಆದಷ್ಟು ಮನಸ್ಸನ್ನು ಧ್ಯಾನದಲ್ಲಿ, ಏಕಾಗ್ರತೆಯಲ್ಲಿ, ನಿಮ್ಮ ಹತೋಟಿಯಲ್ಲಿ ಇರುವ ಹಾಗೆ ನೀವು ಅದನ್ನು ಹಿಡಿದಿಟ್ಕೊಳ್ಬೇಕು. ಆಗ ಮಾತ್ರ ಸ್ವಲ್ಪ ನಿಧಾನವಾಗಿ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಹೆಚ್ಚು ರಕ್ತದೊತ್ತಡ ಇರತಕ್ಕಂತಹ ರೋಗಿಗಳಿಗೆ ತೊಂದರೆ ಇದೆ. ಈ ದಿವಸ ಸ್ವಲ್ಪ ಜಾಗ್ರತೆಯನ್ನು ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು. ಮೃತ್ಯುಂಜಯ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಶುಭವಾಗಿ.